ಫೋಟೋದಲ್ಲಿರೋದು ಯಾರು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಶಾಂತ ನಾರಾಯಣ 7B ತರಗತಿ ಪೂಪ ಕಾಹಿ ಪ್ರಾಶಾಲೆ. ಈ ವಾರ್ಡ್ರೋಬ್ ಏನಿದೆ ಇದನ್ನ ಒಂದ್ಸಲಿ ಕ್ಲೀನ್ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಅದೊಂದು ಬಾಬೆ ನೀನೇ ಬಾಬಾ ಹೇಳಕ್ಕಷ್ಟೇನಪ್ಪ ಡ್ರಾಯಿಂಗ್ ಗಿಫ್ಟ್ ತೆಗೆದು ಕೊಡ್ಬೇಕು. ಕೆಪ್ಪೆಯ ಅಯ್ಯೋ ಕೆಪ್ಪೆಲ್ಲ ನಾಯಿ ಜರ್ಮನ್. ನಾನು ಲೈಫಲ್ಲಿ ಒಂದೇ ಸಲ ಬ್ರೇಕ್ ಡ್ಯಾನ್ಸ್ ಮಾಡಿದ್ದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಬೆಳಗ್ಗೆ ಬಂದು 7:30. ಸೊ ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕು. ತಿಂಡಿ ತಿನ್ನೋಕ್ಕೆ ನನ್ನ ಹಸ್ಬೆಂಡನ್ನು ಕರೆಯೋಣ ಅಂತ ಹೋಗ್ತಾ ಇದ್ದೀನಿ. ಹಾಗೆ ವ್ಲಾಗನ್ನು ಕೂಡ ಶುರು ಮಾಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಇಲ್ಲೊಂದು ಸ್ವಲ್ಪ ನರ್ಸರಿ ಹತ್ರ ಇದ್ದಾರೆ, ಏನೋ ಕೆಲಸ ಮಾಡಿಕೊಂಡು. ಸೊ ಕರೆಯೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಪಾಪು ಮಲ್ಕೊಂಡಿದ್ದಾಳೆ. ಆ್ಯಂಡ್ ಬನ್ನಿ ಹೋಗೋಣ. ಫ್ರೆಂಡ್ಸ್, ಕಾಫಿ ಕುಡಿದು ಆಮೇಲೆ ವಿಡಿಯೋ ಮಾಡ್ತೀನಿ ನಾನು. ಇವಾಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಬೇರೆ ಹಸಿತಾ ಇದೆ. ನನ್ನ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಬಿಕಾಸ್ ಇವತ್ತು ಬೇಗ ಹೇಳಬೇಕು ಅಂತ ಏನೂ ಇರಲಿಲ್ಲ. ಅಂದರೆ ಬೆಳಗಿನ ತಿಂಡಿ ಎಲ್ಲ ಆಲ್ರೆಡಿ ರೆಡಿ ಎಲ್ಲ ಆಗಿತ್ತು. ನಿನ್ನೆನೆ ಮಾಡಿದ್ವಿ, ಮೂಡೆ ಕುಟ್ಟಿಗೆ ಅಂತ ಹೇಳ್ತೀವಲ್ವ, ಅದು ಮಾಡಿದ್ವಿ. ಹಾಗಾಗಿ ಜಸ್ಟ್ ಒಂದು ಕಾಫಿ ಮಾಡಿಕೊಂಡು ತಿಂದ್ಕೊಂಡ್ರೆ ಆಯಿತು. ಹಾಗಾಗಿ ಸೊ ಬನ್ನಿ ಇವಾಗ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೆ ಒಂದೊಳ್ಳೆ ಕಾಫಿ ಕುಡಿದು ಅಷ್ಟರಲ್ಲಿ ಪಾಪು ಹೇಳ್ತಾಳೆ ಗೊತ್ತಿಲ್ಲ. ಇವಾಗಲೇ ನಾನು ಬರ್ತಾ ಸುಮ್ಮನೆ ಹಂಗೆ ಮಲ್ಕೊಂಡಿದ್ದು ಉರುಳಾಡ್ತಾ ಇದ್ಲು. ಎದ್ದಿದ್ದಾಳೋ ಏನೋ ಅದು ಗೊತ್ತಿಲ್ಲ, ನೋಡಬೇಕು ಹೋಗ್ಬಿಟ್ಟು. ಬನ್ನಿ ಇವಾಗ ಹೋಗೋಣ. ಇವಾಗ ತಾನೇ ಎದ್ಲು ನಮ್ಮ ಮಗಳು. ಕೂಡ ತುಪ್ಪಿ ಶೊಪ್ಪು ಇಲ್ಲೆಯಾ ಕೂಡ ಇದಿಲ್ಲೆಯಾ? ನಾನು ಅಲ್ಲಿಂದ ಬರೋವಷ್ಟರಲ್ಲೇ ಪಾಪು ಎದ್ದಿದ್ಲು. ಇವತ್ತು ಯಾಕೋ ಸ್ವಲ್ಪ ಒಳ್ಳೆ ಮೂಡಲ್ಲಿದ್ಲು. ಇಲ್ಲ ಅಂತಲೂ ಯೂಶ್ವಲಿ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ ಎದ್ದಿದ ತಕ್ಷಣ ನನ್ನನ್ನು ಕಾಣಿಸ್ದೇ ಇದ್ದರೆ. ಇವತ್ತು ಸುಮ್ಮನೆ ಮಲ್ಕೊಂಡಿದ್ಲು. ನಾನು ಜಸ್ಟ್ ಡೋರ್ ಓಪನ್ ಮಾಡಿದ ತಕ್ಷಣವೇ ಅವಳು ನನ್ನ ಹತ್ರ ಬಂದುಬಿಟ್ಲು. ಹಾಗೆ ಅವಳನ್ನು ಕೂಡ ಸ್ವಲ್ಪ ಹೊತ್ತು ಅವಳ ಜೊತೆ ಕಡಲ್ ಮಾಡಿ ಅದಾದ ನಂತರ ಇವಾಗ ಅವಳಿಗೆ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ತಿಂಡಿಗೆ ನಾನು ಆವಾಗಲೇ ಹೇಳಿದೆ ಅಲ್ವಾ ಇವತ್ತು ಕೊಟ್ಟಿಗೆ ಅಂತ. ಬಟ್ ಅವಳಿಗೆ ಅದು ಇಷ್ಟ ಇಲ್ಲ. ಹಾಗಾಗಿ ಅವಳಿಗೆ ಅಂತ ನೀರು ದೋಸೆ ಮಾಡಿದ್ದೀನಿ. ಇಲ್ಲಿ ಅಪ್ಪ ಮಗಳು ಇಬ್ಬರೂ ಆಟ ಆಡ್ತಾಯಿದ್ರು. ನಾನು ದೋಸೆ ಹಾಕ್ಕೊಂಡು ಬರ್ತೀನಿ ಅಷ್ಟರಲ್ಲಿ ಆಟ ಆಡ್ಕೊಂಡಿರಿ ಅಂತ. ನನ್ನ ಹಸ್ಬೆಂಡ್ಗೆ ಆಲ್ರೆಡಿ ಬ್ರೇಕ್ಫಾಸ್ಟ್ ಆಗಿತ್ತು. ಬಟ್ ನಾನಿನ್ನು ಹೋಗಿ ತಿಂಡಿ ತಿನ್ನಬೇಕು. ಆವಾಗಲೇ ಹೊಟ್ಟೆ ಜೋರಾಗಿ ಹಸಿತಾ ಇತ್ತು ಅಲ್ವಾ. ಸರಿ ನಿಮ್ಗೆ ಹೆಂಗೂ ಬ್ರೇಕ್ಫಾಸ್ಟ್ ಮಾಡಿ ಆಗಿದೆಯಲ್ವಾ, ಅವಳಿಗೆ ಒಂದು ಸ್ವಲ್ಪ ದೋಸೆ ತಿನ್ನಿಸ್ತಾ ಇರಿ, ನಾನು ಒಂದು ಸ್ವಲ್ಪ ಬೇಗ ಕಾಫಿ ಕುಡ್ಕೊಂಡು ಬರ್ತೀನಿ, ಆಮೇಲೆ ಬೇಕಾದರೆ ನಾನೇ ತಿನ್ನಿಸ್ತೀನಿ ಅಂತ ಹೇಳಿಬಿಟ್ಟು ಅವ್ರನ್ನ ಕೂರಿಸಿದ್ದೀನಿ. ಇಲ್ಲಿ ಇಬ್ಬರೂ ಅಪ್ಪ ಮಗಳು ದೋಸೆ ತಿನ್ನಿಸ್ತಾ ಇದ್ದಾರೆ. ಹಾಗೆ ನಾನಿಲ್ಲಿ ಬೇಗ ತಿಂಡಿ ತಿಂದ್ಕೊಂಡು ಆಮೇಲೆ ಅವಳಿಗೆ ತಿಂಡಿ ತಿಂದೇ ಇದ್ದರೆ ಆಮೇಲೆ ನಾನು ತಿನ್ನಿಸೋಣ ಅಂತ ಅಂದ್ಕೊಂಡೆ. ಹೆಂಗೋ ಮಾತಾಡಿಕೊಂಡು ಆಟ ಆಡಿಕೊಂಡು ದೋಸೆ ತಿನ್ನಿಸ್ತಾ ಇದ್ದಾರೆ. ಗೊತ್ತಿಲ್ಲ ಎಷ್ಟು ತಿಂತಾಳೆ ಅಂತ. ಯೂಶ್ವಲಿ ನಾನೇ ಅವಳಿಗೆ ತಿಂಡಿ ತಿನ್ನಿಸ್ತೀನಿ. ಸಮ್ ಟೈಮ್ಸ್ ನಾನು ಏನಾದರೂ ಈ ಥರ ತುಂಬ ನಂಗೆ ಹೊಟ್ಟೆ ಹಸಿತಾ ಇದೆ ಅಥವಾ ಏನಾದರೂ ಅರ್ಜೆಂಟ್ ಇದೆ ಅಂದರೆ ಅವ್ರು ತಿನ್ನಿಸ್ತಾರೆ ಆ ಥರ. ಬಟ್ ಅಷ್ಟು ಮಾಡೋದ್ರಿಂದನೂ ನಮಗೆ ತುಂಬ ದೊಡ್ಡ ಹೆಲ್ಪ್ ಅಂತ ಅನಿಸುತ್ತೆ. ಬಿಕಾಸ್ ಮಕ್ಕಳನ್ನ ಹಿಡ್ಕೊಂಡು ನಾವೆಲ್ಲಾದರೂ ಹೊರಗಡೆ ಎಲ್ಲ ಹೋಗ್ತಾ ಇದ್ದೀವಿ ಅಂದರೆ ಫಂಕ್ಷನ್ಗೆಲ್ಲ ರೆಡಿ ಸ್ವಲ್ಪ ಎಕ್ಸ್ಟ್ರಾ ಟೈಮೇ ಹಿಡಿಸುತ್ತೆ ಅಲ್ವಾ. ಅದೇ ದಿನವೇ ಇವಳು ಲೇಟಾಗಿ ಹೇಳೋದು ಆ ಥರ ಎಲ್ಲ ಮಾಡ್ತಿರ್ತಾಳೆ. ಆವಾಗೆಲ್ಲ ನನಗೆ ತುಂಬ ಹೆಲ್ಪ್ ಆಗುತ್ತೆ ಈ ಥರ ತಿಂಡಿ ತಿನ್ನಿಸೋದೆಲ್ಲ. ಹಾಗಾಗಿ ಇವತ್ತು ಆ ಥರ ಎಲ್ಲ ಏನೂ ಇರಲಿಲ್ಲ. ಬಟ್ ನನಗೇನು ತುಂಬ ಹೊಟ್ಟೆ ಹಸಿತಾ ಇತ್ತು ಅಂತ ಹೇಳಿಬಿಟ್ಟು ಒಂದು ದೋಸೆ ತಿನ್ನಿಸಿ ಅಂತ ಹೇಳಿದೆ. ಆಲ್ಮೋಸ್ಟ್ ಒಂದು ಸ್ವಲ್ಪ ತಿಂದ್ಕೊಂಡಿದ್ಲು. ಆಮೇಲೆ ನಾನು ಹೋಗ್ಬಿಟ್ಟು ಮಿಕ್ಕಿದ್ದನ್ನು ಹೆಂಗೋ ಮಾಡಿ ತಿನ್ನಿಸಿದೆ. ಇವತ್ತು ಅವಳು ಯಾಕೋ ಅಷ್ಟೊಂದು ದೋಸೆ ತಿನ್ನೋ ಮೂಡಲ್ಲೇ ಇರಲಿಲ್ಲ. ಅದೆಲ್ಲ ಆಗಿ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ತರಕಾರಿ ಕಟ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಬೆಳಗ್ಗೆ ಅದೆಲ್ಲ ಅಷ್ಟು ಕೆಲಸಗಳಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಸ್ವಲ್ಪ ತಲೆನೋಯ್ತಾ ಇತ್ತು. ಹಾಗಾಗಿ ಏನೋ ಒಂಥರ ಅನ್ನಿಸ್ತಾ ಇದೆ. ವೀಡಿಯೋ ಮಾಡೋಕ್ಕೂ ಮನಸ್ಸೇ ಆಗ್ತಾಯಿಲ್ಲ. ಪಾಪು ಇಲ್ಲಿ ಬಾಬಲ್ ಬಿಡ್ತಾ ಇದ್ದಾಳೆ. ಅವಳ ಫೇವ್ರೆಟ್ ಆಟ. ಹಾಗೆ ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡಬೇಕು. ನಾನು ಟ್ರೈಪಾಡ್ ಕೂಡ ಇಟ್ಕೊಂಡಿಲ್ಲ. ಹಂಗೆ ಏನೋ ಒಂಥರ ಕಾಣಿಸ್ತಾ ಇದೆ. ವೀಡಿಯೋ ತುಂಬ ಹತ್ರದಿಂದ ಕಂಡಂಗೆ ಆಗ್ತಿದೆ. ಫ್ರೆಂಡ್ಸ್, ಇವತ್ತು ನಾನೊಂದು ಒಳ್ಳೆ ಸೈಡ್ ಡಿಶ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಇದು ಬಂದು ಪನ್ನೀರ್ ಮಟರ್. ತುಂಬಾ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ತುಂಬ ಸಿಂಪಲ್ ವೇಯಲ್ಲಿ ನಾನು ಮಾಡ್ತಾ ಇರೋದು. ಅದರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಖಂಡಿತವಾಗ್ಲೂ ಮಿಸ್ ಮಾಡದೆ ಟ್ರೈ ಮಾಡಿ. ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ತೀನಿ. ಬನ್ನಿ ಇವಾಗ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ಫಸ್ಟು ನಾನಿಲ್ಲಿ ಒಂದು 4 ಟೊಮ್ಯಾಟೋವನ್ನು ಚಿಕ್ಕ ಟೊಮ್ಯಾಟೊ 4 ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, 1-2 ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ತೊಗೊಂಡಿದ್ದೀನಿ. ಶುಂಠಿ ಬೇಕು ಅಂತಂದರೆ ನೀವು ಹಾಕ್ಕೊಬೋದು. ಬಟ್ ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಬಾಣಲೆಗೆ ಒಂಚೂರು 1-2 ಸ್ಪೂನ್ ಆಗುವಷ್ಟು ಎಣ್ಣೆ,
ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇದಿಷ್ಟನ್ನೂ ಜೊತೆಗೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಕ್ಲೀನಾಗಿ ಅದರ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಈ ರೆಸಿಪಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಪೂರಿ ಜೊತೆಗಾಗಿರ್ಬೋದು, ಚಪಾತಿ ಜೊತೆಗೆ, ಪರೋಟ ಜೊತೆಗೆ ಅಥವಾ ಘೀ ರೈಸ್ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ತುಂಬ ಬೇಗ ಮಾಡ್ಕೋಬೋದು, ತುಂಬ ಈಸಿಯಾಗಿ ಮಾಡ್ಕೋಬೋದು. ತುಂಬ ಸಿಂಪಲ್ ಸ್ಟೆಪ್ಸನ್ನು ನಾನು ಫಾಲೋ ಮಾಡಿದ್ದೀನಿ ಇಲ್ಲಿ. ಖಂಡಿತವಾಗ್ಲೂ ಮಿಸ್ ಮಾಡದೆ ಟ್ರೈ ಮಾಡಿ ಆಯಿತಾ. ಇವಾಗ ಈರುಳ್ಳಿ ನೋಡಿ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ನಾನು ಕಟ್ ಮಾಡಿರುವಂಥ ಟೊಮೆಟೊ, ಅದ್ರ ಜೊತೆಗೆ ಒಂದು 10 ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ. ಸೊ ಗೋಡಂಬಿ ಹಾಕೋದ್ರಿಂದ ಕ್ರೀಮಿಯಾಗಿ ಬರುತ್ತೆ ಆ್ಯಂಡ್ ತಿಕ್ಕಾಗುತ್ತೆ, ಗ್ರೇವಿ ತುಂಬ ಚೆನ್ನಾಗಾಗುತ್ತೆ. ಖಂಡಿತವಾಗ್ಲೂ ಮಿಸ್ ಮಾಡದೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ರೆಸ್ಟೋರೆಂಟಲ್ಲೆಲ್ಲ ನೀವು ತಿಂದಿರ್ತೀರಲ್ವ, ಅದೇ ಥರನೇ ಆಗುತ್ತೆ. ಸೊ ಇದಿಷ್ಟು ಹಾಕಿ ಒಂದು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ. ಇನ್ನು ಅದೊಂದು ಸ್ವಲ್ಪ ಸ್ಮ್ಯಾಶಿ ಆಗಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕಿನ್ನ ಒಂಚೂರು ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊತೀನಿ. ಆ ಟೊಮ್ಯಾಟೊ ಎಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿರಬೇಕು. ಆ್ಯಂಡ್ ಈ ಕಡೆ ನಾನು ಸ್ವಲ್ಪ ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ. ಇದು ಎಲ್ಲ ಆಗೋವಷ್ಟರಲ್ಲಿ ಚಪಾತಿ ಕೂಡ ಮಾಡ್ಕೊಬೋದು ಆಮೇಲೆ ಅಂತ ಹೇಳಿ. ಹಾಗೆ ಇಲ್ಲಿ ನಾನಿಲ್ಲಿ ಫ್ರೋಝನ್ ಬಟಾಣಿ ಇತ್ತು. ಹಸಿ ಬಟಾಣಿ ಆಗಬೇಕು, ಒಣ ಬಟಾಣಿ ಚೆನ್ನಾಗಾಗಲ್ಲ. ಸೊ ಫ್ರೋಝನ್ ಬಟಾಣಿ ಅಂದರೆ ಫ್ರೆಶ್ ಆಗಿ ಸಿಗುತ್ತಲ್ವ ನಿಮಗೆ ಹಸಿ ಬಟಾಣಿ, ಅದು ಕೂಡ ಯೂಸ್ ಮಾಡ್ಕೋಬೋದು. ಅದನ್ನು ನೀರಲ್ಲಿ ನೆನೆ ಹಾಕಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಪನ್ನೀರ್ ನಾನು ಫ್ರೀಝರಲ್ಲಿ ಇಟ್ಕೊಂಡಿರ್ತೀನಿ, ಸ್ಟೋರ್ ಮಾಡಿರ್ತೀನಿ. ಸೊ ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೋಬೋದು ಅಂತ ಹೇಳಿ. ಇಲ್ಲಾಂತಂದರೆ ಅದಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಬಿಸಿನೀರಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದೆ. ಆ್ಯಂಡ್ ಅದು ಕೂಡ ಕಟ್ ಮಾಡಿ ಇಟ್ಕೊಬೇಕು ಇನ್ನು. ಇವಾಗ ಆಲ್ರೆಡಿ ನೋಡಿ ಟೊಮೆಟೊ ತುಂಬ ಮೆತ್ತಗೆ ಬೆಂದಿದೆ. ಅದು ಸ್ವಲ್ಪ ತಣ್ಣಗಾದ ನಂತರ ನಾನು ಅದನ್ನು ಕ್ಲೀನಾಗಿ ಪ್ಯೂರಿ ಥರ ಮಾಡ್ಕೊಂಡಿದ್ದೀನಿ. ನೀರೇನು ಆ್ಯಡ್ ಮಾಡಬೇಡಿ, ಹಾಗೇ ರುಬ್ಕೊಳ್ಳಿ ಗಟ್ಟಿಯಾಗೇ. ಇದು ಬಂದು ಗ್ರೇವಿ ಬೇಸ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ಗ್ರೇವಿಗಳಿಗೂ ನಾವು ಇದೇ ಥರನೇ ಮಾಡ್ತೀವಿ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ. ಇದು ನೀವು ಬೇರೆ ಥರನೂ ಕೆಲವೊಬ್ಬರು ಮಾಡ್ತಾರೆ, ಸ್ವಲ್ಪ ಮಸಾಲೆಗಳೆಲ್ಲ ಹಾಕಿಬಿಟ್ಟು. ಬಟ್ ನಾನು ಈ ಥರ ಸಿಂಪಲಾಗಿ ಮಾಡ್ಕೊತೀನಿ, ಬಟ್ ಸಕ್ಕತ್ತಾಗಿರುತ್ತೆ ಮಾತ್ರ. ಇವಾಗ ಒಂದು ಬಾಣಲೆಗೆ ನಾನು ಒಂದು ಸ್ಪೂನ್ ಆಗುವಷ್ಟು ಬೆಣ್ಣೆ, ಅದ್ರ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ, ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಬೆಣ್ಣೆ ಅದೊಂಥರ ತುಪ್ಪದ ಫ್ಲೇವರ್ ಬಿಟ್ಕೊಳ್ಳಲ್ಲ ಅಂತ ಹೇಳಿ ಆ ಥರ ಹಾಕ್ತಾ ಇರೋದು. ಅದಾಗಿದ ತಕ್ಷಣ ಅದಕ್ಕೆ ಒಂದು ಸಣ್ಣ ಪಲಾವ್ ಎಲೆ, ಒಂದು ಲವಂಗ, ಒಂದು ಸಣ್ಣ ಪೀಸ್ ಚಕ್ಕೆ, ಇದಿಷ್ಟು ಹಾಕ್ಕೊಂಡು ಒಂದು ಚಮಚ ಆಗುವಷ್ಟು ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ, ಅದ್ರ ಜೊತೆಗೆ ಧನಿಯಾ ಪುಡಿ, ಜೀರಿಗೆ ಪುಡಿ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಈ ಮಸಾಲೆಗಳನ್ನೆಲ್ಲ ಹಾಕುವಾಗ ಲೋ ಫ್ಲೇಮ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಸುಟ್ಟೋಗ್ಬಿಡತ್ತೆ, ಮಸಾಲೆ ಎಲ್ಲ ಕಪ್ಪಗಾಗಿ ಕಹಿ ಬಂದುಬಿಡತ್ತೆ. ಅದಕ್ಕೋಸ್ಕರ ಈ ಥರ ಮಾಡೋದ್ರಿಂದ ಗ್ರೇವಿಗೆ ಒಂದು ಒಳ್ಳೆ ಕಲರ್ ಬರುತ್ತೆ. ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿದ ತಕ್ಷಣವೇ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಆ ಮಸಾಲೆ ಸ್ವಲ್ಪ ತಿಕ್ಕಾಗಬೇಕು. ಸೊ ಅಲ್ಲಿ ತನಕ ಅದನ್ನು ಕ್ಲೀನಾಗಿ ಕುದಿಸ್ಕೋಬೇಕು. ಅದು ಕುದಿತಾ ಇರುವಾಗೆ ನಾನು ಇಲ್ಲೊಂದು ಸೈಡಲ್ಲಿ ಒಂದು ಸ್ವಲ್ಪ ಕಸೂರಿ ಮೆಥಿನ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಯಾವತ್ತೂ ಅಷ್ಟೇ ಗ್ರೇವಿ ಎಲ್ಲ ಮಾಡಬೇಕಂದ್ರೆ ನೀವು ಸ್ವಲ್ಪ ಕಸೂರಿ ಮೆಥಿನ ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿ ಹಾಕೋದ್ರಿಂದ ಒಳ್ಳೆ ಘಮ ಇರುತ್ತೆ. ಹಾಗೆ ಹಾಕೋ ಬದಲು ಆ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಇಲ್ಲಿ ಈ ಕಡೆ ನಾನು ಮಸಾಲೆ ಒಂದು ಸ್ವಲ್ಪ ಚೆನ್ನಾಗಿ ಕುದ್ದಿದೆ, ಸ್ವಲ್ಪ ಗಟ್ಟಿಯಾಗಿದೆ ಅಂತಂದಾಗ ನಾನು ಏನು ಬಟಾಣಿ ನಾನು ನೆನೆ ಹಾಕಿಟ್ಕೊಂಡಿದ್ಯಲ್ಲ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿನ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಚೆನ್ನಾಗಿ ಬರಲ್ಲ. ಬಟಾಣಿ ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಗ್ರೇವಿಗೆ ಎಷ್ಟು ಬೇಕು ನೀರು ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಿಮಗೆ ತುಂಬ ದಪ್ಪ ಬೇಕೋ ತುಂಬ ನೀರಾಗಬೇಕು ಅದು ನಿಮ್ಮ ಇಷ್ಟ. ಬಟ್ ಮೀಡಿಯಮ್ ಆಗಿದ್ರೇ ಚೆನ್ನಾಗಿರುತ್ತೆ. ಈ ಥರ ಗ್ರೇವಿ ಎಲ್ಲ ತುಂಬ ನೀರಾಗಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ನಾನು ಈ ಥರ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಹಾಕಿ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡು ಉಪ್ಪು ಬೇಕು ಅಂತಂದರೆ ನೋಡ್ಕೊಂಡು ಹಾಕಿ. ಸೊ ನಾವು ಆಲ್ರೆಡಿ ಒಂದು ಸ್ವಲ್ಪ ಟೊಮೆಟೊ ಬೇಕಬೇಕಾದ್ರೆ ಹಾಕ್ಕೊಂಡಿದ್ದೆ, ನಾನು ಮೋಸ್ಟ್ಲಿ ಹೇಳೋಕ್ಕೆ ಮಿಸ್ ಮಾಡಿದೆ. ಬಟ್ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಗ್ರೇವಿಗೆ ಆಬ್ವಿಯಸ್ಲಿ ಬೇಕೇ ಬೇಕಾಗುತ್ತೆ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪು, ಹಾಗೆ ಒಂದು ಚಿಟಿಕೆ, ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಟೇಸ್ಟನ್ನು ಬ್ಯಾಲೆನ್ಸ್ ಮಾಡೋಕ್ಕೆ. ಅದಷ್ಟು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಆ ಬಟಾಣಿ ಎಲ್ಲ ಚೆನ್ನಾಗಿ ಬೇಯಬೇಕು. ಅದಾಗಿದ ನಂತರ ನಾನಿಲ್ಲಿ ಕಟ್ ಮಾಡಿರುವಂಥ ಪನ್ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 100 ಗ್ರಾಮ್ಸ್ ಆಗುವಷ್ಟು ಪನ್ನೀರನ್ನು ಬಳಸ್ಕೊಂಡಿದ್ದೀನಿ. ನೀವು ನೋಡಿ ಯಾವ ಕ್ವಾಂಟಿಟಿನಲ್ಲಿ ಮಾಡ್ತೀರ ಅದಕ್ಕೆ ತಕ್ಕಂತೆ ಮಸಾಲೆಗಳನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಫೈನಲಿ ಪನ್ನೀರ್ ಹಾಕಿದ ನಂತರ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ನಿಮ್ಗೇನಾದರೂ ಉಪ್ಪು ಖಾರ ಬೇಕು ಅಂತಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಆಲ್ರೆಡಿ ನಾನು ಪನ್ನೀರ್ ಹಾಕಿ ಒಂದು 4 ನಿಮಿಷ ಕುದಿಸ್ಕೊಂಡಿದ್ದೀನಿ. ಇದಾಗಿದ ನಂತರ ಲಾಸ್ಟಲ್ಲಿ ನೋಡಿ ಕಸೂರಿ ಮೆಥಿ ನಾನು ಆವಾಗಲೇ ಫ್ರೈ ಮಾಡಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಸ್ವಲ್ಪ ಕೈಯಲ್ಲೇ ಈ ಥರ ಪುಡಿ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಇದಂತೂ ಹಾಕೋದ್ರಿಂದ ಒಂದು ಒಳ್ಳೆ ಘಮ ಇರುತ್ತೆ. ಖಂಡಿತವಾಗ್ಲೂ ಕಸೂರಿ ಮೆಥಿ ಮಿಸ್ ಮಾಡಲೇಬೇಡಿ. ಈ ಥರ ಫ್ರೈ ಮಾಡಿಕೊಂಡೇ ಹಾಕ್ಕೊಳ್ಳಿ, ಸಖತ್ತಾಗಿರುತ್ತೆ. ಒಂದ್ಸರಿ ಈ ಗ್ರೇವಿನ ಮಿಸ್ ಮಾಡದೆ ಟ್ರೈ ಮಾಡಿ. ಇದನ್ನು ನೋಡ್ತಾ ಇದ್ರೇ ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ಲಿಟ್ರಲಿ ಸೇಮ್ ನಿಮಗೆ ರೆಸ್ಟೋರೆಂಟ್ಗಳಲ್ಲೆಲ್ಲ ಹೆಂಗೆ ಸಿಗುತ್ತೆ ಅದೇ ಥರನೇ ಇತ್ತು. ಟೇಸ್ಟ್ ಅಂತೂ ಅದ್ಭುತವಾಗಿ ಬಂದಿತ್ತು ಆ್ಯಂಡ್ ಎಲ್ಲರಿಗೂ ಇಷ್ಟ ಕೂಡ ಆಗಿತ್ತು. ಖಂಡಿತವಾಗ್ಲೂ ಟ್ರೈ ಮಾಡಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಸೇರಿಸ್ಕೊಂಡು ಆಫ್ ಮಾಡ್ಕೊಂಡಿದ್ದೀನಿ. ಇಷ್ಟೇ, ಸಿಂಪಲ್ಲಾಗಿ ಮಾಡ್ಕೋಬೋದು. ತುಂಬ ಈಸಿ, ತುಂಬ ಬೇಗನೆ ಆಗೋಗ್ಬಿಡತ್ತೆ. ಈ ಪನ್ನೀರೆಲ್ಲ ಬೇಯೋಕ್ಕೇನೂ ಇಲ್ಲ. ಬಟಾಣಿ ಅಂತೂ ತುಂಬ ಬೇಗನೆ ಬಂದೋಗ್ಬಿಡತ್ತೆ.
ಸೊ ಜಸ್ಟ್ ನಿಮಗೆ ಆ ಗ್ರೇವಿ ಬೇಸ್ ಅನ್ನೋದು ರೆಡಿ ಮಾಡೋಕ್ಕೆ ಒಂಚೂರು ಟೈಮ್ ಹಿಡಿಸುತ್ತೆ ಅಷ್ಟೇ, ಅದು ಏನೂ ಜಾಸ್ತಿ ಟೈಮ್ ಹಿಡಿಸಲ್ಲ. ಸೊ ಆಲ್ರೆಡಿ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಇವಾಗ ಒಂದು ಲಾಸ್ಟ್ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೆಣ್ಣೆನ ಮೇಲ್ಗಡೆಯಿಂದ ಹಾಕ್ಕೊಂಡಿದ್ದೀನಿ. ಈ ಥರ ಹಾಕೋದ್ರಿಂದ ಗ್ರೇವಿಗೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ, ಒಂದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಕಡೆ ಚಪಾತಿ ಕೂಡ ಮಾಡಿಕೊಂಡೆ, ಗ್ರೇವಿ ಆಗಿದ ತಕ್ಷಣ ಚಪಾತಿ ಕೂಡ ರೆಡಿ ಆಯಿತು. ಸೊ ಇನ್ನು ಇದನ್ನು ತಿನ್ನಬೇಕು. ಏನು ಚೆನ್ನಾಗಿತ್ತು ಗೊತ್ತಾ, ಇವಾಗ ನೋಡ್ತಾ ಇದ್ರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಾಗಿತ್ತು. ಆ್ಯಂಡ್ ಖಂಡಿತವಾಗ್ಲೂ ಮಿಸ್ ಮಾಡದೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಸೂಪರ್ ಆಗಿದೆ. ಲೈಕ್ ಆಯ್ತಾ ಹೆಂಗೆ ನೋಡಿ ಗೈಸ್, ನೋಡಿ ಸೂಪರಾ ಸೂಪರಾ. ನಾನು ಈ ಥರ ಸಿಂಪಲ್ ಮೆಥಡಲ್ಲಿ ಮಾಡ್ತೀನಿ. ಮಟರ್ ಪನ್ನೀರ್ ತುಂಬ ಚೆನ್ನಾಗಾಗುತ್ತೆ, ಖಂಡಿತವಾಗ್ಲೂ ಟ್ರೈ ಮಾಡಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸೇ ಸಾಕಾಗುತ್ತೆ, ಬೇಗನೆ ಆಗೋಗ್ಬಿಡತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಪನ್ನೀರ್ ಅಂತೂ ಸಕ್ಕತ್ತಾಗಿತ್ತು, ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ಅಷ್ಟೇ, ಈ ರೆಸಿಪಿ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ. ಫ್ರೆಂಡ್ಸ್, ಬಟ್ಟೆ ಮಡ್ಚೋಣ ಅಂತ ಕೂತ್ರೆ ಇವಳು ನೋಡಿ ಇಲ್ಲೆಲ್ಲ ಗೊಂಬೆನ ಹಾಕ್ಕೊಂಡು ಕೂತಿದ್ದಾಳೆ. ಇವಳು ಪಾಪುನ ಸ್ನಾನ ಮಾಡ್ಸೋಕ್ಕೆ ಹೋಗೋದಂತೆ. ನೋಡಿ, ಒಂದು ರಾಶಿ ಬಟ್ಟೆ ತಂದು ಹಾಕಿದ್ದೆ, ಟೈಮ್ ಆಗಿರಲಿಲ್ಲ ಅಂತ ಹೇಳಿ ಇವಾಗ ಮಡ್ಚಕ್ಕೆ ಕೂತಿದ್ದೀನಿ. ಬಟ್ ಇವಳು ನೋಡಿ ಒಂದು ಬೆಡ್ಡಲ್ಲಿ ಒಂದು ಸ್ವಲ್ಪ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಆ ಥರ ಮಾಡಿಟ್ಟಿದ್ದಾಳೆ. ಬನ್ನಿ ಹಾಗೆ ವ್ಲಾಗನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಏನು ಗೊತ್ತಾ, ಇವಾಗ ಈ ವಾರ್ಡ್ರೋಬ್ ಏನಿದೆ ಇದನ್ನು ಒಂದ್ಸಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಬಟ್ಟೆಗಳಿಂದ ಹೆಚ್ಚಾಗಿ ಬೆಡ್ಶೀಟ್ಸ್ ಆಗಿರ್ಬೋದು ಎಕ್ಸ್ಟ್ರಾ, ಆಮೇಲೆ ನನ್ನ ಮೇಕಪ್ ಐಟಮ್ಸ್, ಆಮೇಲೆ ಬಳೆಗಳು, ಆ ಥರದ್ದೆಲ್ಲ ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ಇದರಲ್ಲಿ ಡಂಪ್ ಮಾಡಿದ್ದೀನಿ. ಸೊ ಅದು ಫುಲ್ ಮೆಸ್ಸಿ ಆಗಿಬಿಟ್ಟಿದೆ. ಆ್ಯಂಡ್ ಬ್ಯಾಗ್ಗಳು ಕೆಲವೊಂದಲ್ಲ, ನಾನು ಎಲ್ಲ ಬ್ಯಾಗ್ಸು ಅದೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಚಿಕ್ಕ ಪುಟ್ಟ ಬಟ್ಟೆಗಳು, ಅಂದರೆ ಪಾಪು ಚಿಕ್ಕವಳಿದ್ದಾಗ ಯೂಸ್ ಮಾಡ್ತಿದ್ದಿದ್ದು ಎಲ್ಲ ತೊಗೊಂಡೋಗಿ ಇದರಲ್ಲಿ ಇಟ್ಟಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಳು ಇಟ್ಕೊಂಡು ಹೆಂಗೆ ಮಾಡೋದು ಗೊತ್ತಿಲ್ಲ, ಎಷ್ಟಾಗತ್ತೆ ಅಂತ. ಬಟ್ ಇವಾಗ ಇದನ್ನು ಕ್ಲೀನ್ ಮಾಡಬೇಕು. ನೋಡಿ, ಇಲ್ಲಿ ಸೈಡಿಗೆ ಬಂದು ನಿಂತ್ಕೊಂಡಿದ್ದಾಳೆ. ಆ್ಯಂಡ್ ಇದನ್ನು ಕ್ಲೀನ್ ಮಾಡೋಣ. ಆಮೇಲೆ ನಂದು ಕೆಲವೊಂದು ಇಲ್ಲಿ ತನಕ ಆಗುತ್ತೆ ಗೊತ್ತಿಲ್ಲ, ಇವಾಗ ಕ್ಲೀನ್ ಮಾಡೋಕ್ಕೆ ಹೊರಟ್ರೆ ರ್ಯಾಕ್ ಒಂದೇ ಸ್ಟೆಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಸೊ ಬನ್ನಿ ಇವಾಗ ಕ್ಲೀನಿಂಗ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಸಿಗ್ತೀನಿ. ನೋಡೋಣ, ಆದರೆ ವೀಡಿಯೋ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಕ್ಲೀನ್ ಮಾಡೋದೇನು ಮಾಡೋದ್ವಲ್ವ ವೀಡಿಯೋ. ಹಾಗಾಗಿ ಮಗಳು ಇವಳು ನೋಡಿ ಪೂರ್ತಿ ಇಲ್ಲಿ ಬೆಡ್ಡಲ್ಲಿ ಹರಡಿ ಇಟ್ಕೊಂಡಿದ್ದಾಳೆ. ಹೆಂಗೋ ಬಟ್ಟೆ ಮಡ್ಚಿದ್ದಾಯಿತು, ಇನ್ನೊಂದೆರಡು ಬಾಕಿ ಇದೆ ಇಲ್ಲಿ ಮಡ್ಚಿರೋದ್ರಿಂದ ಮತ್ತೆ ತೊಗೊಂಡು ಬಂದಿದ್ದಾಳೆ. ನೋಡಿ ಫ್ರೆಂಡ್ಸ್, ಏನು ಗೊತ್ತಾ, ಹಿಂಗೋ ಮಾಡಿ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಒಂದು ಸ್ವಲ್ಪ ಅರೇಂಜ್ ಮಾಡ್ಕೊಳ್ಳೋದು ಬಾಕಿ ಇದೆ. ಜಸ್ಟ್ ಮೇಲ್ಗಡೆ ಒಂದು ಸ್ವಲ್ಪ, ಅಂದರೆ ನಮ್ಮ ಡೈಲಿ ವೇರ್ ಬಟ್ಟೆಗಳು ಅದೆಲ್ಲ ಒಂದು ಸ್ವಲ್ಪ ಅರೇಂಜ್ ಮಾಡ್ಕೋಬೇಕು. ಅದಕ್ಕೆ ಅಂತ ನಾನು ಸಪ್ರೇಟಾಗಿ ಬಾಕ್ಸ್ ಇಟ್ಬಿಟ್ಟಿದ್ದೀನಿ. ಸೊ ಅದರಲ್ಲೇ ಆರಾಮಾಗಿ ಅರೇಂಜ್ ಮಾಡ್ಕೋಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಬೇರೆಲ್ಲ ಒಂದ್ಸರಿ ಕ್ಲೀನ್ ಮಾಡಿದೆ. ಸೊ ದಿನ ಯೂಸ್ ಮಾಡ್ತಿರ್ತೀನಿ ಇದನ್ನು ನಾನು, ಹಾಗಾಗಿ ನನಗೆ ಅದು ತುಂಬ ಬೇಗ ಮೆಸ್ಸಿ ಆಗಿಬಿಡುತ್ತೆ. ಹಾಗಾಗಿ ಇವಾಗ ಒಂದು ಫೈಲ್ ಸಿಕ್ಕಿದೆ, ಅದರಲ್ಲಿ ಏನಿದೆ ಅಂತ ತೋರಿಸ್ತೀನಿ ನಾನು. ನೋಡಿ, ಇಲ್ಲಿ ಆಲ್ರೆಡಿ ಇವಳು ಓಪನ್ ಮಾಡ್ಕೊಂಡು ಕೂತಿದ್ದಾಳೆ. ಇದು ಒಂದು ನಾನು ಸ್ಕೂಲ್ ಕಾಲೇಜ್ ಡೇಸಲ್ಲೆಲ್ಲ ತುಂಬ ಡ್ರಾಯಿಂಗ್ ಎಲ್ಲ ಮಾಡ್ತಾಯಿದ್ದೆ, ಅದ್ರದ್ದು ಇದೆ ಇದರಲ್ಲಿ. ನೋಡೋಣ ಹೆಂಗೆ ಬಂದಿದೆ ಏನು ಅಂತ ನಿಮಗೂ ಶೇರ್ ಮಾಡ್ತೀನಿ. ನನ್ನ ಫೇವ್ರೆಟ್ ಹಾಬಿ ಆಗಿಬಿಟ್ಟಿತ್ತು ಅವಾಗೆಲ್ಲ. ಸೊ ನೋಡಿ ಗೈಸ್, ನಾನು ಹೆಂಗೆ ಡ್ರಾಯಿಂಗ್ ಮಾಡ್ತಾ ಇದ್ದೆ ಅಂತಂದರೆ ನೀವು ನೋಡಿದ್ರೆ ಭಯ ಬಿದ್ದೋಗ್ತೀರಾ. ಇದೆಲ್ಲ ನೋಡಿದ್ರೆ ಇದೆಲ್ಲ ಅರ್ಲಿ ಫಸ್ಟ್ ಭಯ ಅಂತ. ನೋಡಿ, ನಾನು ಹೇಳಿದಾರದನ್ನು ಹಂಗೆ ರಿಪೀಟ್ ಮಾಡ್ತಾಳೆ ಇವಳು. ಎಂತರದು ಚಾಮಿಯಾ ಚುಪ್ಪುಳ ಇದಾ? ಹಾಂ, ನೋಡಿರಿ ನಾನು ಯಾವ ಥರ ಎಲ್ಲ ಇದೆಲ್ಲ ಮೇ ಬಿ ಹೈಸ್ಕೂಲಲ್ಲಿ PUCನಲ್ಲೆಲ್ಲ ಇದ್ದಾಗ ಮಾಡಿರೋದು ಅನ್ಸುತ್ತೆ. ಅದನ್ನು ಹಂಗೆ ತೊಗೊಂಡು ಬಂದಿದ್ದೀನಿ ನಾನು ಮದುವೆ ಆಗಿದ ನಂತರನೂ. ನನಗೆ ಯಾಕೋ ಇದನ್ನೆಲ್ಲ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಅವಾಗ ತೆಗೆದು ನೋಡಿದ್ರೆ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಪಾಪು ಆದ ನಂತರ ನಾನು ಇದನ್ನೆಲ್ಲ ಓಪನ್ನೇ ಮಾಡಿಲ್ಲ. ಅವಳು ಸಿಕ್ಕಿದ್ರೆ ಎಳ್ದಾಕ್ಬಿಡ್ತಾಳೆ. ಇವಾಗ ನೋಡಿ ಯಬ ಅಂತ ಹೇಳ್ಕೊಂಡು ಯಾವಾಗ ಅರ್ಧಾಕ್ತಾಳೋ ಗೊತ್ತಿಲ್ಲ. ಹಾಗೆ ಚೆನ್ನಾಗಿಲ್ಲದೆ ಇರೋದು ಎಷ್ಟೊಂದಿದೆ, ಕೆಟ್ಟೋಗಿರೋದು ಇದೆಲ್ಲ ನೋಡಿ ಹಾಳಾಗೋಗ್ಬಿಟ್ಟಿದೆ. ಇದೇನೋ ಮಾಡಿದ್ದು ಸರಿಯಾಗಿಲ್ಲ. ಬಟ್ ನೋಡೋಕ್ಕಂತೂ ನನಗೆ ಇವಾಗ ಖುಷಿ ಆಗ್ತಾಯಿದೆ. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಪೇಂಟಿಂಗೆಲ್ಲ ಅಷ್ಟೊಂದು ಚೆನ್ನಾಗಿ ಮಾಡಲ್ಲ, ಒಂದು ಆ್ಯಾವ್ರೇಜ್ ಆಗಿ ಮಾಡ್ತೀನಿ. ಬಟ್ ಏನಪ್ಪ ಅಂತಂದರೆ ಸ್ಕೆಚ್ಚು, ನಾರ್ಮಲ್ ಪೆನ್ಸಿಲ್ ಸ್ಕೆಚ್ ಒಂದು ಸ್ವಲ್ಪ ನೀಟಾಗಿ ಮಾಡ್ತಿದ್ದೆ. ಅಲ್ಲಿ ಮಾಡಿದ್ದೀನೋ ನನಗೇ ನೆನಪಿಲ್ಲ ಫ್ರೆಂಡ್ಸ್, ಅಷ್ಟೊಂದಿದೆ. ನಿಲ್ಲ ಮಗಳು ನಿಲ್ಲ ನೋಡಿ, ಇದೊಂದು ಪಾಪುದು ಮಾಡಿರೋದು. ಏನಿಲ್ಲೋ ನೋಡಿ ಈ ಪಾಪು ಹೆಂಗಾಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಇದು ಮೋಸ್ಟ್ಲಿ ನಮ್ಮ ಕಸಿನ್ ಪಾಪುದು ಒಂದು ಫೋಟೋ ನೋಡಿ ಮಾಡಿರೋದು. ಈ ಥರ ಬಂದಿದೆ ನೋಡಿ, ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ.
ಆ್ಯಂಡ್ ಇದು ನನ್ನದೇ ಒಂದು ಫೋಟೋ ಇತ್ತು ಫ್ರೆಂಡ್ಸ್, ಅದ್ರದ್ದು ಮಾಡಿದ್ದು. ಬಟ್ ಚೆನ್ನಾಗಾಗಿಲ್ಲ ಅಷ್ಟೊಂದು. ಫಸ್ಟ್ ನಾನು ಇದು ಆ್ಯಕ್ಚುಲಿ ಮಾಡಿದ್ದು, ಆಮೇಲೆ ಇದನ್ನು ಟ್ರೈ ಮಾಡಿದೆ. ಇದೊಂದು ಸ್ವಲ್ಪ ಚೆನ್ನಾಗಿ ಬಂತು ನೋಡಿ. ಅದು ಅಜ್ಜಿ ಮಗಳು. ಈ ಥರ ಸ್ಕೆಚ್ ಅರ್ಧದಲ್ಲಿ ಬಾಕಿ ಆಗಿದೆ, ಕಂಪ್ಲೀಟೇ ಮಾಡೋಕ್ಕಾಗಿಲ್ಲ. ಬಟ್ ಚೆನ್ನಾಗಿತ್ತು ಇದು ಫೋಟೋ. ನನಗೆ ಇವಾಗ ಮರ್ತೋಗ್ಬಿಟ್ಟಿದೆ ಹೆಂಗಿದೆ ಅಂತಲೇ. ಬಟ್ ಸಕ್ಕದಾಗಿತ್ತು ಇದು ಒಂದು. ಸಾರಿ ಫ್ರೆಂಡ್ಸ್, ಅದಲ್ಲ, ಇದು ಕಸಿನ್ ಪಾಪುದು ಮಾಡಿದ್ದು ನಾನು. ಅದೊಂದು ಬೇರೆ ಪಾಪುದು ಇದು ಅನಿಸುತ್ತೆ. ಈ ಪಾಪು ನೋಡಿ ಇಷ್ಟು ಕ್ಯೂಟಾಗಿದೆ ಅಲ್ವಾ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಇದು ನೋಡಿ. ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಅದು ಒಂದು ಬಾಬೆ ಫೋಟೋ ಮಗಳು. ಇದು ಹೆಂಗಿದೆ ಮಗಳು? ಒಪ್ಪಿದಾ ನೋಡಿ. ನೋಡಿ ನೋಡೋದು ನೋಡಿ. ಯಾರದು ನೋಡಿ. ಈ ಥರ ಎಲ್ಲ ಸ್ಟೋನ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಹಸ್ಬೆಂಡ್ದೊಂದು ಡ್ರಾ ಮಾಡೋಕ್ಕೋಗಿ ಹಿಂಗಾಗಿದೆ. ಇದೇನೋ ಚೆನ್ನಾಗಾಗಿಲ್ಲ ಫ್ರೆಂಡ್ಸ್. ಬಟ್ ಆಮೇಲೆ ಟ್ರೈಯೇ ಮಾಡಿಲ್ಲ ನಾನು. ಅದು ಒಂದೇ ಸಲಿಗೆಲ್ಲ ಚೆನ್ನಾಗಿ ಬರಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಆ್ಯಂಡ್ ಇದು ಬಂದು ನನ್ನ ಪ್ರೈಮರಿನಲ್ಲಿ ಒಂದು 3rd ಸ್ಟ್ಯಾಂಡರ್ಡು 2nd ಸ್ಟ್ಯಾಂಡರ್ಡಲ್ಲಿ ಇದ್ದಿದ್ದ ಬುಕ್ಕು. ಇದರಲ್ಲಿ ಏನೇನೋ ಬರೆದಿಟ್ಟಿದ್ದಾರೆ ಫ್ರೆಂಡ್ಸ್. ಆವಾಗ ಇದರಲ್ಲಿ ನಾನು ಬರೆದಿರೋದೇನೋ ಒಂದಿತ್ತು ಅಂತ ಹೇಳಿಬಿಟ್ಟು ಹಂಗೆ ಎತ್ಕೊಂಡಿದ್ದೀನಿ ನೋಡಿ. ಇದೆಲ್ಲ ನಾನು ಬರೆದಿರೋದು ಚಿಕ್ಕವಳಿದ್ದಾಗ. ಸೊ ನಾನು ತುಂಬ ಮೆಮರೀಸ್ ಇದೆ, ಅದಕ್ಕೋಸ್ಕರ ಇದನ್ನು ಹಂಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಮೈ ಫೇವ್ರೇಟ್ ನೋಡಿ. ಈ ಪಾಪುನೂ ಅಷ್ಟೇ. ಇವು ಶಿರ್ಕೇನೋ ಆಗಿಬಿಟ್ಟಿದೆ ಫ್ರೆಂಡ್ಸ್ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದೆ, ಏನೋ ಒಂಥರ ಕಲೆಗಳಾಗ್ಬಿಟ್ಟಿದೆ. ಥರ ಚೆನ್ನಾಗಾಗಿರೋದನ್ನು ಮಾತ್ರನೇ ತೋರಿಸ್ತಾ ಇದ್ದೀನಿ ಆಯಿತಾ. ಚೆನ್ನಾಗಾಗಿಲ್ಲದೆ ಇರೋದು ಸಾಕಷ್ಟಿದೆ. ಬಿಕಾಸ್ ಎಕ್ಸ್ಪರಿಮೆಂಟ್ಸ್ ಎಷ್ಟೊಂದು ಮಾಡಿದ್ದೆ. ಇದನ್ನು ತೋರಿಸ್ತೀನಿ ಒಂದು ನಿಮಿಷ ನೋಡಿ. ಈ ಥರ ಎಷ್ಟೊಂದು ಮಾಡಿದ್ದೀನಿ. ಇದು ಅಂದರೆ ಹಕ್ಕಿ ಚೆಂದಿದಾ, ಮೆಲ್ಲ ತೆಗೆ. ಇದಂತೂ ಸಕ್ಕತ್ತಾಗಿದೆ ಅಲ್ವಾ. ಹೆಂಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆಯಿತಾ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಮಾಡಿರೋ ಈ ಡ್ರಾಯಿಂಗ್ಸ್ ಎಲ್ಲ ಸ್ಕೆಚ್ಗಳೆಲ್ಲ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ ಫ್ರೆಂಡ್ಸ್. ಇದಂತೂ ನೋಡಿದ್ರೆ ಓಡೋಗ್ತೀರಾ ನೀವು ಎಲ್ಲ ಬುಕ್ಕಲ್ಲಿ. ಇದು ನೋಡಿ ಹೆಂಗಾಗಿದೆ. ಇದ್ಯಾರು ಪೋಸ್ಟ್ ಮ್ಯಾನ್ ಅಂತ ಗೊತ್ತಾಯ್ತಾ? ಅದು ಎಂತ ಇಮೇಜ್ ನೋಡಿ. ಪ್ರಿನ್ಸೆಸ್ ನೋಡ್ಬಾಬೆ ಇದು ಶಕ್ಕು. ಇದು ನೋಡಿ ಫ್ರೆಂಡ್ಸ್, ಅದು ಅಜ್ಜಿ. ಮತ್ತೆ ಚೆನ್ನಾಗೇ ಮಾಡ್ತೀನಿ ಫ್ರೆಂಡ್ಸ್ ನಾನು. ನೋಡಿ ಇದು ಡಾಟ್ ಆರ್ಟ್ ಅಂತ ಒಂದು ಮಾಡಿದ್ದೆ, ಎಷ್ಟು ಸಕ್ಕತ್ತಾಗೋಗಿದೆ. ಹಲೋ, ನಾನು ಮಾಡಿದ ಡ್ರಾಯಿಂಗ್ಸ್ ಎಲ್ಲಿದೆ? ನೀವು ಮಾಡಿರೋದು ಇದೆಪ್ಪ. ಅವ್ರು ಮಾಡಿ ಇದು ನೋಡಿ ಫ್ರೆಂಡ್ಸ್. ನಾನು ಡ್ರಾಯಿಂಗ್ ಮಾಡ್ತಿದ್ದೆ. ಇವಳು ಎಷ್ಟು ಖುಷಿ ಪಡ್ತಾ ಇದ್ದಾಳ ನೋಡಿ. ಇದೇನು ಎಸ್, ಅವ್ರು ಮಾಡಿರೋ ಡ್ರಾಯಿಂಗ್ ತೋರಿಸ್ತೀನಿ ಫ್ರೆಂಡ್ಸ್. ಯಾರು ಮಾಡಿರೋದು ಚೆನ್ನಾಗಿದೆ ಅಂತ ಹೇಳಿ ನನಗೆ ಆಯಿತಾ. ನಂದೇ ಇರುತ್ತೆ, ತೋರಿಸ್ತೀನಿ. ಇವಾಗ ಇಷ್ಟು ನೋಡಿದ್ರಲ್ಲ ಇದೆ ನೋಡಿ ಫ್ರೆಂಡ್ಸ್. ಇದಿಷ್ಟು ಚೆನ್ನಾಗಿದೆ, ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಲೈವಲ್ಲಿ ನೋಡೋಕೆ ಇನ್ನೂ ಜಾಸ್ತಿ ಚೆನ್ನಾಗಿದೆ. ಹುಡುಗಿ ಅಲ್ವಾ, ಹಾಗೆ ಕಲರ್ಫುಲ್ ಆಗಿ ಪೇಂಟಿಂಗ್ ಮಾಡ್ತಿದ್ದು. ನಾನು ಹುಡುಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ಮಾಡ್ತಿದ್ದೆ. ತೋರಿಸ್ತೀನಿ ಫ್ರೆಂಡ್ಸ್ ಒಂದು ನಿಮಿಷ. ಜನರೇಷನ್ ಗ್ಯಾಪ್ ಏನಲ್ಲ, ಜನರೇಷನ್ ಗ್ಯಾಪ್ ಇದೆ ಫ್ರೆಂಡ್ಸ್. ಏನಿಲ್ಲ, 5-6 ವರ್ಷ ಏನು ದೊಡ್ಡ ಗ್ಯಾಪ್ ಅಲ್ಲ ಅದು. 5-6 ವರ್ಷವಾ? ಅದೇ 5-6-7 ವರ್ಷ. ಇದು ಎಕ್ಸ್ಪ್ಲನೇಷನ್. ನನ್ನ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ನೋಡಿ ಎಲ್ಲಿದ್ದು ನಿಂಗೆ ಮಾಡಿದ? ಬಂತು ನೋಡಿ ಫ್ರೆಂಡ್ಸ್. ಇದನ್ನ ಮಿಸ್ ಮಾಡಬಾರ್ದು. ಇದು ಯಾರು ಮಾಡಿರೋದು ಗೊತ್ತಾ? ಇದು ಪ್ರಜ್ಞಾ, ಇದು ಪ್ರಸ್ತುತಿ. ಅವಾಗಲೇ ಮಾಡಿದ್ರಿ ಅಲ್ವಾ? ಇದು ನೋಡಿ ಡ್ಯಾನ್ಸು. ನೀನೇ ವಾವ ಹೇಳಕ್ಕಷ್ಟೇ ಏನಪ್ಪ ಡ್ರಾಯಿಂಗ್ ಮಗಳೇ. ನಾನು ಮಾಡಿದಾಗ ಬಂದಂಗೆ 10th ಅಲ್ಲಿ ನೋಡಿ ಫ್ರೆಂಡ್ಸ್. ನಾನು 10th ಅಲ್ಲಿ ಮಾಡಿರೋ ಡ್ರಾಯಿಂಗ್ ಹೆಂಗಿದೆ, ಇವ್ರು ಮಾಡಿರೋದು ಹೆಂಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇದೇ ಚಿತ್ರನ ಇವಾಗಲೂ ಮಾಡ್ತಾ ಇರೋದು ಗೈಸ್. ನನ್ನ ಮಗಳಿಗೆ ಡ್ರಾಯಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಸೇಮ್ ಇದೆ. ಬಾವಿ, ಅದರಿಂದ ನೀರು, ಇಲ್ಲೊಂದು ಸೂರ್ಯ, ಬೆಟ್ಟ, ಮನೆ, ಇದೇ ಮಾಡ್ತಾ ಇರೋದು ಇವಾಗಲೂ. ಅಯ್ಯೋ ದೇವ್ರೆ, ಇದೆಂತ ಮಂಗದ ಗೊಂತ. ಇದು ಮಂಗ ಅಂತ ನನ್ನ ಮಗಳಿಗೆ ಗೊತ್ತೇ ಆಗಿಲ್ಲ ನೋಡಿ. ನೆಕ್ಸ್ಟ್ ಬರೋದು ಯಾರು ಗೊತ್ತಾ? ಡಿಂಗ. ಇದು ಡಿಂಗ. ಇದು 90s ಕಿಡ್ಗೆ ಗೊತ್ತಿರುತ್ತೆ. ಏನಂತಂದರೆ ಈ ಬಾಲಮಂಗಳ ಅಂತೆಲ್ಲ ಬರ್ತಿತ್ತಲ್ವಾ, ಅದರಲ್ಲಿ ಒಂದು ಕತೆ ಬರ್ತಾ ಇತ್ತು ಡಿಂಗಂದು. ಅದರಲ್ಲಿರೋ ಕ್ಯಾರೆಕ್ಟರ್ಸ್ ಮೇ ಬಿ ಇದು ಇಲ್ಲ, ಇದೊಂದು ಆಗ್ತದೆ ನೋಡಿರಿ. ಬೈ ಪ್ರಶಾಂತ್ ಅಂತ ಇನ್ಸ್ಟಾ. ಇದು ಎಂತ ಟಾಮ್ ಆ್ಯಂಡ್ ಜೆರಿ ನೋಡಿ. ಟಾಮ್ ಆ್ಯಂಡ್ ಜೆರಿ ಚೆನ್ನಾಗಿದೆಯಾ? ಟಾಮ್ ಆ್ಯಂಡ್ ಜೆರಿ ಇದರಲ್ಲಿಂತ ಇಲ್ಲ ಏನು ಅಷ್ಟೇ.
ಈ ಡ್ರಾಯಿಂಗ್ ಚೆನ್ನಾಗಿದೆಯಾ, ನಾನು ಮಾಡಿರೋ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾರು ನಿಧಾನಕ್ಕೆ ತೋರಿಸು. ಮಾಳಿಗೆ ಮನೆ ಬಿಕರ ಇದೇನಿದು, ಇದಕ್ಕಿಂತ ಹೇಳೋದು ಡ್ರಾಯಿಂಗ್. ಇದು ಮಿಕ್ಕಿ ಮೌಸ್ ಎಂತದ ಇದು, ರ್ಯಾಬಿಟ್. ಯಾರು ಮಾಡಿರೋ ಡ್ರಾಯಿಂಗ್ ಚೆನ್ನಾಗಾಗಿದೆ ಅಂತ ಮೆಸೇಜ್ ಮಾಡಿ ತಿಳಿಸಿ. PARE ಅಂತ ಟೈಪ್ ಮಾಡಿ 57575. ಯಾರು ಮಾಡಿರುವಂತಹ ಡ್ರಾಯಿಂಗ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಯಾರಿಗೆ ಜಾಸ್ತಿ ಓಟ್ ಬರುತ್ತೆ ಅವ್ರು ಹೇಳ್ದಾಗ ಒಂದಿನ ಕೇಳಬೇಕು. ನಾನಿಲ್ಲ, ಲಾಸ್ಟ್ ಟೈಮು ಸಾಕಾಗಿ ಹೋಗಿದೆ ನನಗೆ. ಅವರು ಗಿಫ್ಟ್ ಕೊಡಿಸ್ಬೇಕು ಆಯ್ತಾ ಫ್ರೆಂಡ್ಸ್. ಯಾರಿಗೆ ಜಾಸ್ತಿ ಕಮೆಂಟ್ಸ್ ಬರುತ್ತೆ ಅವ್ರಿಗೆ ಗಿಫ್ಟ್ ತೆಗೆದು ಕೊಡ್ಬೇಕು. ಅವಳು ಮಾಡಿರೋದ್ರಲ್ಲಿ ಕಲರ್ ಇದೆ, ನಾನು ಮಾಡಿದ್ರು ಶೇಡ್ ಇದೆ, ಹಂಗೆಲ್ಲ ಡಿಸೈಡ್ ಮಾಡಂಗಿಲ್ಲ. ಆಯ್ತು, ಓನ್ಲಿ ಏನು ಡ್ರಾಯಿಂಗ್ ಅನ್ನ ಕನ್ಸಿಡರ್ ಮಾಡಬೇಕು, ಪೇಂಟ್ ಅನ್ನ ಕನ್ಸಿಡರ್ ಮಾಡಬಾರ್ದು. ಯಾಕಂದ್ರೆ ಅದರಲ್ಲೂ ಪೇಂಟ್ ಇಲ್ಲ. ಪೇಂಟ್ ಇಲ್ಲದಿದ್ರು ಯಾರು ಮಾಡಿರೋದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಾನು ಸ್ಕೆಚ್ಚಿನನ್ನು ತೋರಿಸಿದ್ದೆ, ಪೆನ್ಸಿಲ್ ಸ್ಕೆಚ್, ಅದನ್ನು ಕನ್ಸಿಡರ್ ಮಾಡಿ ಫ್ರೆಂಡ್ಸ್. ಪೇಂಟಿಂಗ್ ಎಲ್ಲ ಕನ್ಸಿಡರ್ ಮಾಡಕ್ಕೆ ಹೋಗ್ಬೇಡಿ. ಸ್ಕೆಚ್ ಎಲ್ಲ ಕನ್ಸಿಡರ್ ಮಾಡಿ, ಅದೆಲ್ಲ ಕನ್ಸಿಡರ್ ಮಾಡದಿದ್ರು ಪರವಾಗಿಲ್ಲ. ಯಾರು ಮಾಡಿರೋದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ನಾನು ಮಾಡಿರೋದು ಚೆನ್ನಾಗಿದೆ ಪ್ರಜ್ಞಾ ಅಂತ ಹೇಳ್ಬಿಟ್ಟು ನನಗೊಂದು ಓಟ್ ಹಾಕಿ ಆಯಿತಾ. ಅವ್ರು ಮಾಡಿರೋದು ಚೆನ್ನಾಗಿದ್ದರೆ ಅವ್ರ ಹೆಸರು ಹಾಕ್ಬಿಟ್ಟು ಒಂದು ಓಟ್ ಮಾಡಿ, ಪ್ರಶಾಂತ್ ಅಂತ ಓಟ್ ಮಾಡಿ. ಸೊ ಯಾರಿಗೆ ಜಾಸ್ತಿ ಓಟ್ ಬರುತ್ತೋ ಅವ್ರಿಗೆ, ಯಾರಿಗೆ ಕಡಿಮೆ ಓಟ್ ಬಂದಿರುತ್ತಲ್ವ ಅವರು ಏನಾದರೂ ಗಿಫ್ಟ್ ತೆಗೆದು ಕೊಡಬೇಕು ಆಯಿತಾ. ಹಾಂ ಆಯಿತಾ, ನೋಡೋಣ ಫ್ರೆಂಡ್ಸ್. ದೇವ್ರೆ, ಇವಳು ನೋಡಿ ಕೆಪ್ಪೆಯ, ಅಯ್ಯೋ ಇದು ಕೆಪ್ಪೆಲ್ಲ ಅವಳು ನಾಯಿ, ಜರ್ಮನ್ ಚಂಪು. ಇವಳು ನನ್ನ ಮರ್ಯಾದೆ ಕರೀತಾಳೆ ಫ್ರೆಂಡ್ಸ್. ಇನ್ನೂ ಒಂದೇನು ಗೊತ್ತಾ, ಇವ್ರದ್ದೆರಡು ಸ್ಲ್ಯಾಮ್ ಬುಕ್ ಸಿಕ್ತು ಫ್ರೆಂಡ್ಸ್. 7th ಸ್ಟ್ಯಾಂಡರ್ಡ್ದು ಮತ್ತೊಂದು 10th ಸ್ಟ್ಯಾಂಡರ್ಡ್ದು ಅನಿಸುತ್ತೆ. ಇದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಆಯಿತಾ. ಮಿಸ್ ಮಾಡಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಕ್ಕದಾಗಿದೆ ಮಾತ್ರ. ಏನೇನಿದೆ ಇದರಲ್ಲಿ ಸೀಕ್ರೆಟ್ಸ್ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ. ಫೋಟೋ ಇದೆ ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಏನೇನೋ ಇದೆ, ಇದನ್ನು ನಾನು ತೋರಿಸ್ತೀನಿ ನಿಮಗೆ. ನೋಡಿ ಗೈಸ್, ನೋಡಿ ನೋಡಿ. ಪ್ರಾಥಮಿಕ ಶಾಲೆ ಕಾಸರಗೋಡು ಥರ ಇದೆಯಾ. ಪ್ರಶಾಂತ್ ನಾರಾಯಣ 7B ತರಗತಿ, ಪೂಪ ಕಾಹಿ ಪ್ರಾಶಾಲೆ. ಏನಿಲ್ಲ, ಪದವಿಯ ಪ್ರೈಮರಿ ಇದೆಂದ್ರೆ ಪುಣಚ ಪೈಲ್ ತಡ್ಕ ಖಾಸಗಿ ಹಿರಿಯ ಪ್ರಾಥಮಿಕ ಶಾಲೆ. ಓದೋರ್ಗೆ ಗೊತ್ತಾಗ್ತಿಲ್ಲ ಏನಿದು ಅಂತ ಇನ್ನಂತ ಆಮೇಲೆ ತೋರಿಸ್ತೀನಿ. ನಾನು ಇದನ್ನ ನೋಡಿದ್ದೆ ಮದುವೆ ಟೈಮಲ್ಲಿ. ನಮ್ಮ ಪ್ರೈಮರಿ ಕ್ಲಾಸ್ಮೇಟ್ಸ್ ಇದ್ರೆ ಕಮೆಂಟ್ ಮಾಡಿ, ವಿಡಿಯೋ ನೋಡ್ತಾ ಇರೋರು, ಈ ಪುಸ್ತಕದಲ್ಲಿ ಬರ್ದಿರೋರು ಯಾರಾದ್ರೂ ಕಮೆಂಟ್ ಮಾಡಿ. ಆಮೇಲೆ ತೋರಿಸ್ತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ. ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್ಡ್. ಇದು 10th ನೋಡಿ, 10th ಹೋಗೋದಾಗ ಸ್ವಲ್ಪ ದೊಡ್ಡದಾಗಿದೆ. ಇದೊಂದೇ ಡ್ರಾಯಿಂಗ್ ಗೊತ್ತಿರೋದು ಅನ್ಸುತ್ತೆ. ಇಲ್ಲೇ ಎಲ್ಲೊಂದಿದೆ ನೋಡಿ, ಇದನ್ನೇ ಹಚ್ಚದಾಗ ನೋಡಿದಾಗಿದ್ದಲ್ಲಿ ನೋಡಿ. ಸೇಮ್ ಫ್ರೆಂಡ್ಸ್, ಇದಕ್ಕೆ ಕಲರ್ ಇದೆ, ಕಲರ್ ಇಲ್ಲ, ಸೇಮ್ ಅಮ್ಮಗಳು ಸೇಮ್ ಹಚ್ಚಿ ತೆಗೆದಾಯ್ಕು. ನೆನಪಿಲ್ಲ ನನಗೆ, ಮೇ ಬಿ ಇರ್ಬೋದು. ನನ್ನ ಮಗಳು ಫುಲ್ ಎಕ್ಸೈಟ್ ಆಗ್ಬಿಟ್ಟು, ಹಾರ್ಟ್ ಇದೆಯಂತಿಲ್ಲ, ಸ್ಟೈಲ್ ಮಾಡಿದ್ದಾರೆ. ತುಂಬ ಡಾಟ್ ಇದೆ ಮೂಳು. ಆ ಫೋಟೋ ನೋಡ, ನೋಡಿ ಫ್ರೆಂಡ್ಸ್, ಇದೆಲ್ಲ ಅಂಟುತ್ತಾಯ್ತು. ಇದು ಯಾರು ಗೊತ್ತಾ ಫ್ರೆಂಡ್ಸ್, ಕಮೆಂಟ್ ಮಾಡಿ. ಈ ಫೋಟೋದಲ್ಲಿರೋದು ಯಾರು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅಂಟುತ್ತೈತದು. ನನ್ನ ಫೋಟೋ ಎಲ್ಲ ಇವಾಗಲೇ ತೋರಿಸ್ಬಿಡ್ತೀನಿ, ಆಮೇಲೆ ಇನ್ನು ಹಾಳಾದ್ರೆ ಕಷ್ಟ. ಇದರಲ್ಲಿ ಯಾರಿದ್ದಾರೆ, ಇದರಲ್ಲಿ ಎಲ್ಲಿದ್ದಾರೆ ಅಂತ ಕಮೆಂಟ್ ಮಾಡಿ. ನೋಡಿ, ಇಲ್ಲಿದ್ದಾರೆ. ಇನ್ನೊಂದು ತೋರಿಸಿ, ಇದು ನೋಡಿ, ಅಪ್ಪ ಅಮ್ಮ. ದೇವರೇ, ಬಿಡಲ್ಲ, ತೋರಿಸಿ ಒಂದ್ಸಲ. ನಮ್ಮ ಯಜಮಾನ್ರು ಹೆಂಗಿದ್ರು ನೋಡಿ. ನಾನು ಲೈಫಲ್ಲಿ ಒಂದೇ ಸಲ ಬ್ರೇಕ್ ಡ್ಯಾನ್ಸ್ ಮಾಡಿದ್ದು. ಎಲ್ಲಿದ್ದಿ? ಬ್ರೇಕ್ ಡ್ಯಾನ್ಸ್ ಬೇರೆ ನೋಡಿ ಗೈಸ್. ಇವಳು ಬಿಡ್ತಾನೇ ಇಲ್ಲ ಈ ಹುಡುಗಿ. ನೋಡಿ, ನಾನು ಏನಕ್ಕೋ ಪ್ರೈಸ್ ಗೆದ್ದಿದ್ದೆ, ಬಟ್ ಮುಖನೇ ಕಾಣ್ತಿಲ್ಲ. ಪ್ರೈಸ್ ಕೊಡೋರ ಮುಖ ಇದೆ ಫ್ರೆಂಡ್ಸ್, ಮೈಕ್ ತಗೊಳ್ಳೋರ ಮುಖನೇ ಇಲ್ಲ. ಇಷ್ಟೇಯಾ? ಅಂಟುತ್ತು ಮಗಳ ಕೈಗೆ ಅಪ್ಪನ ಫೋಟೋ, ಗಮ್ ಬ್ರೇಕ್ ಡ್ಯಾನ್ಸ್ ಫೋಟೋ ಮಾತ್ರ ಮಿಸ್ ಮಾಡಬೇಡಿ ಫ್ರೆಂಡ್ಸ್. ನೋಡಿ ಇಲ್ಲಿ ಹೆಂಗೆ ನಿಂತ್ಕೊಂಡವ್ರಿ, ಸಖತ್ತಾಗಿದೆ. ಸೊ ನೆಕ್ಸ್ಟ್ ನಾನು ಈ ಸ್ಲ್ಯಾಮ್ ಬುಕ್ಕೆಲ್ಲ ವೀಡಿಯೋ ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ. ನಿಮಗೆ ಬೇಕು ವೀಡಿಯೋ ಅಂತಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಯಾರು ಡ್ರಾಯಿಂಗ್ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಹಾಕೋ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆವಾಗ. ವಾ, ನೀವು ನೋಡಿ ಹಿಂಗೆ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಈ ಸತಿಗೆ ಇಟ್ಟಿದ್ದೀನಿ.
ನಿಜ ಹೇಳಬೇಕು ಅಂತಂದರೆ ನಾನು ಸುಟ್ಕೊಂಡು ತಿಂದ್ರಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ. ಅದು ಸ್ಮೆಲ್ ಇದೆಯಲ್ಲ ಅದೇ ಸಕ್ಕತ್ತಾಗಿರುತ್ತೆ. ಬಟ್ ಏನಂದರೆ ಇವಾಗ ಇನ್ನೂ ಅದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇಲ್ಲ, ಪೇಷನ್ಸ್ ಇಲ್ಲ. ಇವಳನ್ನು ನೋಡ್ಕೊಂಡು ಹೋಗ್ತಾರ, ಅವಳು ಕೂಡ ಸ್ವಲ್ಪ ಕ್ರ್ಯಾಂಕಿ ಆಗಿದ್ದಾಳೆ ಏನೋ ಸಂಜೆ ನೋಡಿ. ಕೊಡ್ತೆ ಮಗಳು ದ್ರಾಕ್ಷಿ ಕೊಡ್ತಾ ಇರ್ತಾ, ಅವಳಿಗೆ ಗ್ರೇಪ್ಸ್ ಬೇಕಂತ ಒಂದು ಸ್ವಲ್ಪ ದ್ರಾಕ್ಷಿ ಇತ್ತು ತಂದಿದ್ದು, ಅದನ್ನು ಕೊಡ್ಬೇಕು ಇವಾಗ ಅವಳಿಗೆ. ಆ್ಯಂಡ್ ಈ ವ್ಲಾಗನ್ನು ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬನ್ನಿ ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.